ಪರಮ ವೈಕುಂಠವನ್ನಿಳಿದು ದೇವಕಿ ದೇವಿಯ ಗರ್ಭ ವೈಕುಂಠ ಸೇರಿ ಕಂಸನ ಸೆರೆಮನೆಯಲ್ಲಿ ಕಾಣಿಸಿಕೊಂಡು ಧರೆ ಭಾರವನ್ನು ತಗ್ಗಿಸಿ ಭೂಭಾರಕರ ಹನನ ಮಾಡಿ ಮೊನ್ನೆ ನಡೆದ ಮಹಾಭಾರತ ಯುದ್ಧದ ಮೂಲಕ ಬಹುತೇಕ ಅವತಾರದ ಉದ್ದೇಶ ಸಾಧನೆಯಾಗಿದೆ. ಎಂದಿನಂತೆ ಪರಮ ಪಾವನವಾದ ಈ ಧಾರಾವತಿಯಲ್ಲಿ ಅಣ್ಣ ಬಲರಾಮ ದೇವನ ಆಳ್ವಿಕೆಯಲ್ಲಿ ಯಾದವರು ಸುರಕ್ಷಿತವಾಗಿ ಕಾಲಗಳೆದಿದ್ದಾರೆ. ನನ್ನಷ್ಟಕ್ಕೆ ಯೋಚಿಸುತ್ತಿರಬೇಕಾದರೆ ಯಾರನ್ನು ಇಷ್ಟ ಬರುವುದು? ಓಹೋ, ತರುಣಿಯರ ಗಣನ ಕೂಡಿಕೊಂಡು ನನ್ನ ಮೆಚ್ಚಿನ ನೆಚ್ಚಿನ ರಾಣಿ ರುಕ್ಮಿಣಿ ಸರಸಿ ಜಾಯತ ನೇತ್ರೆ ಸರಸಿ ಜಾಯತ ನೇತ್ರೆ ರುಕ್ಮಿಣಿ ತರುಣಿಯರ ಮೇಳದಲ್ಲಿ ಬಂದ ಗರುಡ ಗಮನನ ಪದ ಕೆರಗಲ್ ಉಪಚರಿಸುತ್ತಿದ್ದ ತರುಣಿಯರ ಮೇಳದಲ್ಲಿ ಬಂದ ಗರುಡ ಗಮನನ ಪದ ಕೆರಗಲ್ ಉಪಚರಿಸುತ್ತಿದ್ದ ಸರಸಿ ಜಾಯತ ನೇತ್ರೆ ರುಕ್ಮಿಣಿ ತರುಣಿಯರ ಮೇಳದಲ್ಲಿ ಬಂದ ಗರುಡ ಗಮನನ ಪದ ಕೆರಗಲು ಉಪಚರಿಸುತ್ತಿದ್ದ ಸರಸಿ ಜಾಯತ ನೇತ್ರೆ ರುಕ್ಮಿಣಿ
ಹೀಗೆ ಒಟ್ಟಿನಲ್ಲಿ ಒಂದಷ್ಟು ಮಂದಿ ಸಖಿ ವೃಂದದ ಜೊತೆಗೆ ಪದಕೆರೆಗೆ ನಿಂತೆಯಲ್ಲ. ಕರಪಿಡಿದು ಮೇಲಕ್ಕೆತ್ತಿ ನಿನ್ನ ಮುಖಾವಲೋಕನ ಮಾಡಿದರೆ ಏನೋ ಒಂದು ದುಗುಡ ನಿನ್ನ ಮನದ ಮೂಲೆಯಲ್ಲಿ ಮನೆ ಮಾಡಿಕೊಂಡಿದೆ. ಅದು ಸ್ಪಷ್ಟವಾಗಿ ಅರಿವಿಗೆ ಬರುತ್ತಿದೆ. ಏನದು ನಿನ್ನನ್ನು ಇಷ್ಟೊಂದು ಕಡೆದ ದುಗುಡ? ಹೇಳಬಾರದೆ ಭಾಮೆ? ಎರೆಯ ಲಾಲಿಪುದು ನಾನೊರೆಯುವ ವಚನವ ಸದ್ಗನ್ಯಾಗಿ ನಿಮ್ಮ ಮನೆಗೆ ಸೇರಿಕೊಂಡವಳು. ನಿಮ್ಮ ಮನದೊಳಗೆಯೂ ನಾನೇ ಎಂದು ಭಾವಿಸಿದರೆ ನಿಮಗೆ ಲೋಕವೇ ನಿಮ್ಮ ಮನೆ. ನಿಮಗೆ ನಿಮ್ಮ ಹೆಂಡತಿ ಮಕ್ಕಳಿಗಿಂತ ನಿಮ್ಮ ಭಜಕರ ಕಷ್ಟ ಸುಖಗಳೇ ಹೆಚ್ಚು. ನಿನಗೆ ನಮ್ಮ ಮನೆಯಲ್ಲಿ ಏನು ಕಡಿಮೆ ಆಗಿದೆ ಈಗ? ನಿಮ್ಮ ಮಗ ಮನ್ಮಥನ ಬಗ್ಗೆ ಯೋಚನೆ ಮಾಡಿದ್ದೀರಾ? ಅವನಿಗೆ ಏನಾಗಿದೆ? ಎಂದುಂಡು ಸಂತೋಷದಿಂದಿಲ್ಲವೇ? ಬರೇ ತಿಂದೊಂದಿರುವುದೇ ಸಂತೋಷವೆಂದಾದರೆ ಪ್ರಪಂಚದಲ್ಲಿ ದುಃಖವೆಂಬುವುದೇ ಇರುತ್ತಿರಲಿಲ್ಲ. ಈಗ ನಮ್ಮ ಮಗ ಸಣ್ಣ ಮಗುವಾಗಿ ಉಳಿಲಿಲ್ಲ. ಬೆಳವಣಿಗೆ ಆಗುವುದು ಅದು ಸಮಾಧಾನಕರ ವಿಷಯ ಹೌದಲ್ಲ ಸ್ವಾಮಿ. ನಿಮ್ಮನ್ನು ಮಾತಿನಿಂದ ಗೆಲ್ಲುವುದು ಅಸಾಧ್ಯ. ಹಾಗಾಗಿ ನೇರವಾಗಿ ವಿಷಯಕ್ಕೆ ಬರುತ್ತೇನೆ. ಏನು ವಿಷಯ? ನಮ್ಮ ಮಗನಿಗೆ ಈಗ ಮದುವೆಯ ಪ್ರಾಯ. ಓದಿಗೆ ಎಲ್ಲರೂ ಪ್ರಶ್ನಿಸತೊಡಗಿದ್ದಾರೆ. ಏನು ಪ್ರಶ್ನಿಸುವುದು? ನಿಮ್ಮ ಮಗನಿಗೆ ಯಾಕಿನ್ನೂ ಮದುವೆ ಮಾಡಿಲ್ಲ ಎಂಬ ಹಾಗೆ. ಸ್ವಾಮಿ, ನಿಮಗೆ ಗಂಡಸರಿಗೆ ಯಾವುದೂ ಗೊತ್ತಾಗುವುದಿಲ್ಲ. ಈಗ ನೇರ ಪ್ರಶ್ನೆ, ಯಾವಾಗ ನಿಮ್ಮ ಮಗನಿಗೆ ಮದುವೆ ಮಾಡುತ್ತೀರಿ ಹೇಳಿ? ಓ ಸರಸಿ ಜಗಂಧಿ. ಸರಸಿ ಜಗಂಧಿನಿ ಸುಮ್ಮನೆ ಚಿಂತಿಸದಿರುವುದಿನ ವೆಂಟರಲೇ.
ನುಡಿದೆಲ್ಲ ಬರಲು ಚಕ್ರಾಂಕಿತ ನುಡಿದರು ವಿನಯದೊಳ್ಳ ಬಲೆಯೋಳು ಓ ಸ್ವಾಮಿ, ತಕ್ಷಣಕ್ಕೆ ತೋಚನ ಮಾತನ್ನು ಹೇಳಿ ನಮ್ಮ ಬಾಯಿ ಮುಚ್ಚಿಸುವ ನಿಮ್ಮ ಚಾಕಚಕ್ಯತೆ ನನಗೆ ಚೆನ್ನಾಗಿ ಗೊತ್ತುಂಟು. ಹುಟ್ಟುತ್ತಲೇ ಎಂಟರ ನಂಟು ಗಂಟು ಕಟ್ಟಿಕೊಂಡೇ ಹುಟ್ಟು ನೀನು ಆಡುತ್ತಿರುವ ಈ ಎಂಟರ ಮರ್ಮ ನನಗೆ ಅರ್ಥವಾಗುತ್ತದೆ. ಆದರೆ ಈ ಎಂಟರ ಗಂಟೆ ನನಗೆ ಬೇಡ. ಯಾವಾಗ ನನಗೆ ಕಂಟಕವಾಗುತ್ತದೆ ಎಂದು ಹೇಳಲಾಗದು. ನನಗೆ ಭರವಸೆ ಬೇಕು. ಭರವಸೆ ಬೇಕಾ? ಕಕ್ಷಿಯೊಳಿರೇಳು ಲೋಕವ ಧರಿಸಿಹ ಕಕ್ಷಿಯೊಳಿರೇಳು ಲೋಕವ ಧರಿಸಿಹ ರಕ್ಷತನಾಗಿರುವೆ ಈ ಕ್ಷಣ ನಿನ್ನಪೇಕ್ಷೆಯ ಸಲ್ಲಿಸುವೆನೇನೆ ಈ ಕ್ಷಣ ನಿನ್ನಪೇಕ್ಷೆಯ ಸಲ್ಲಿಸುವೆನೇನೆ ಪಕ್ಷಿ ವಾಹನಗೆಂದಳು ಪಕ್ಷಿಯೊಳಿರೇಳು ಲೋಕವ ಧರಿಸಿಹ ದಕ್ಷತನಾಗಿರುವೆ ನಿನ್ನ ಗಂಡ ಸಾಮಾನ್ಯನಲ್ಲ. ಸಮಸ್ತ 14 ಲೋಕಗಳನ್ನು ನನ್ನ ಕುಕ್ಷಿಯೊಳಗಿರು ಹೊರೆಯುವ ದಕ್ಷ ತಾನು ಎಂಬ ನೆಗಂದಿಗೆ ಪಾತ್ರನಾಗಿರುವ ನಿನ್ನ ಗಂಡನಿಗೆ ಒಂದು ಹೆಣ್ಣು ಹುಡುಕಿ ಮಗನಿಗೆ ಮದುವೆ ಮಾಡಿಸುವ ಶಕ್ತಿಯಿಲ್ಲೆಂದು ಭಾವಿಸುತ್ತೀಯಾ? ಹೌದು, ಅದಕ್ಕಿಂತಲುಂಟು. ಏನು ಉತ್ತರ? ಕರುಣಾತಿ ಕೇಳು ನೀನು ಸಿರಿದ ಮಾತಿಗೋ ಓ ಓ ಓ ಕರುಣಾದಿ ಕೇಳು ನೀನು ಸಿರಿದ ಮಾತಿಗೋ ನಿರುತಗೋ ಕುಸಿಯೋ ಬೀಳು ನಿರುತಗೋ ಕುಸಿಯೋ ಬೀಳು ಸ್ಮರಣಿಗೆ ತಕ್ಕಂಥ ವಧುವೆಲ್ಲಿರುವಳು ಸ್ಮರಣಿಗೆ ತಕ್ಕಂಥ ವಧುವೆಲ್ಲಿರುವಳು ನಾನರಿಗೆ ನೀವೇ ಸ್ಮರಣಿಗೆ ತಕ್ಕಂಥ ವಧುವೆಲ್ಲಿರುವಳು ನಾನರಿಗೆ ನೀವೇ ಕರುಣಾದಿ ಕೇಳು ನೀನು ಸಿರಿದ ಮಾತಿಗೋ ನಿರುತವ ಕುಸಿಯೋ ಬೇಳು
ಕೇಳು ಹೌದು ಸ್ವಾಮಿ, ನೀನೇನೋ ಕರುಣೆಯಿಂದ ನನ್ನನ್ನು ಭರವಸೆ ಮಾತುಗಳಿಂದ ಸಮಾಧಾನ ಪಡಿಸುತ್ತಿರುವೆ. ಆದರೆ ಮಗ ಮನ್ಮಥನಿಗೆ ಸರಿಯಾದ ಮದುವೆ ಸಿಗದೆ ಮದುವೆ ಹೇಗೆ ಸಾಧ್ಯ? ಯೋಚಿಸಬೇಡವೇ ದ್ವಿರದಗಾಮಿನಿ? ದ್ವಿರದಗಾಮಿನಿ ನೀನು ಮನೆಗಳಗಿರುವೆ ಶರದಿಗೆ ಯೋಗವಾದ ಪಂಚ ಶರದಿಗೆ ಯೋಗವಾದ ದ್ವಿರದಗಾಮಿನಿ ನೀನು ಮನೆಯೊಳಗಿರುವು ಪಂಚ ಶರದಿಗೆ ಯೋಗವಾದ ವರ ಕನ್ಯರ ತೋಲ ಬೆಲ್ಲಿದರು ಕರಿಸಿನ ವರ ಕನ್ಯರ ತೋಲ ಬೆಲ್ಲಿದರು ಕರಿಸಿನ ಭರದಿಲ ಮಾಡಲು ವೇದಗಾಮಿನಿಗೆ ದ್ವಿರದಗಾಮಿನಿ ಅಂದರೆ ಏನು? ಯಾರಿಗೂ ಅರ್ಥವಾಗದ, ಶಬ್ದಕೋಶದಲ್ಲೇ ಸಿಗದ ಶಬ್ದಾಲಂಕಾರದಿಂದ ಹೆಣ್ಮಕ್ಕಳನ್ನು ಹೊಗಳಿ ಮೋಸಗೊಳಿಸುವುದು ನಿನ್ನ ಹಳೆಯ ಚಾಳಿ. ಯಾರು ಹೇಳಿದ್ದು ಅರ್ಥವಿಲ್ಲದ ಶಬ್ದ ಎಂದು? ದ್ವಿರದಂದರೆ ಏನು? ಏನು? ಎರಡು ಹಲ್ಲಿನದು ಅಂತ. ಯಾವುದದು ಗೊತ್ತಾಯ್ತಾ? ಯಾವುದು? ಎರಡು ಹಲ್ಲು ಎಂದರೆ ದಾಡೆ. ಎರಡು ದಾಡೆ ಇರುವ ಪ್ರಾಣಿ ಅದು ಆನೆ. ಆನೆಯಂತಹ ಗಮನವಿರುವವಳು ಮದಗಜ ಗಮನೆ ಎಂಬುದರ್ಥ. ಹೊಗಳಿದ್ದು ಸಾಕು. ಈಗ ಮದುವೆಗೆ ಹೆಣ್ಣು ಎಲ್ಲಿ ಹುಡುಕುತ್ತೀರಿ? ಹೇಗೆ ಹುಡುಕುತ್ತೀರಿ ಹೇಳಿ? ಯೋಚಿಸಬೇಡ. ನೀನು ನಿಶ್ಚಿಂತಳಾಗಿ ಮನೆಯೊಳಗಿರು. ಪಂಚಶರಣಿಗೆ ಯೋಗ್ಯಳಾದ ಅನುರೂಪಳಾದ ಕನ್ಯಾರತ್ನ ಪ್ರಪಂಚದ ಯಾವ ಮೂಲೆಯಲ್ಲಿರಲಿ ಅವಳನ್ನು ಹುಡುಕಿ ಅವರಿಗೆ ಮದುವೆ ಮಾಡಿಸುತ್ತೇನೆ. ಈ ಮಾತು ಸತ್ಯವಲ್ಲವೇ ಪದ್ಮನಾಭ? ಸತ್ಯ. ಪದ್ಮನಾಭನ ಕೇಳು ನೀ ನುಡಿದ ಬದಿಗೆ ಮದುವೆಗೆ ಮಾಡದಿರೆ 16 ಸತಿರ ಸತಿಯರೊಡನೆ ನಿಮ್ಮ 16 ಸತಿರ ಸತಿಯರೊಡನೆ ನಿಮ್ಮ ಪದ ಬಗಲುವೆನೆಂದಳು. ಶ್ರೀನಾಥ, ನೀನು ಹೇಳಿದ 8 ದಿನಗಳೊಳಗೆ ಕುಮಾರನಿಗೆ ನೀನು ಮದುವೆ ಮಾಡಿಸಲೇಬೇಕು. ಒಂದು ವೇಳೆ ಅದು ಆಗದೆ ಹೋದರೆ ನಾನು ಖಂಡಿತ ಇಲ್ಲಿರಲಾರೆ. ನಾನಿಲ್ಲದಿದ್ದರೇನು? ಉಳಿದವರಿದ್ದಾರಲ್ಲ ಅಂತ ಯೋಚಿಸಬೇಡ. ನಿನ್ನ ಮಡದಿಯರಾದ 16,108 ಮಂದಿಯು ನಿನ್ನ ಪಾದ ಸೇವೆ ಬಿಟ್ಟು
ಎಲ್ಲಿಗಾದರೂ ಹೋಗುತ್ತೇವೆ, ಮತ್ತೆ ಮರಳಲಾರೆವು. ಇದು ನಮ್ಮ ಶಪಥ. ನನ್ನ ಶಪಥವನ್ನು ಕೇಳುತ್ತೀಯಾ? ಹೌದು. ತರುಣಿ ಎನ್ನುವುದೇ ಕೇಳಿ ಗೋವಿಂದ ಖ್ಯಾತಿಯ ಅರುಹಿತನವಳೊಡನೆ ಭರದಿ ಲಗ್ನದ ಮಾಡದಿರೆ, ಭರದಿ ಲಗ್ನದ ಮಾಡದಿರೆ, ನಿಮ್ಮೆಲ್ಲರ ಸ್ನೇಹದ ತೊರೆದಗಲುವೆನೆಂದನೋ. ನನ್ನ ಶಬ್ದವನ್ನು ಕೇಳು. ನೀವು ಅಗಲುವುದೇನು? ಅದಕ್ಕೆ ಆಸ್ಪದವೇ ಇಲ್ಲ. ಒಂದೊಮ್ಮೆಗೆ ಮಗ ಮದನನಿಗೆ ವೈವಾಹವನ್ನು 8 ದಿನದೊಳಗೆ ಮಾಡಿಸದಿದ್ದರೆ ನಾನು ನಿಮ್ಮೆಲ್ಲರ ಸ್ನೇಹ ತೊರೆದು ನಾನೇ ಹೊರಟು ಹೋಗುತ್ತೇನೆ. ಚಿಂತಿಸಬೇಡ, ಈಗ ಮನೆಯೊಳಗಿರು, ಸುಖಾಂತ್ಯವಾಗುತ್ತದೆ. ಶುಭ ನಿರೀಕ್ಷೆಯಲ್ಲಿರಿ. ಆದಿತ್ಯ ಸ್ವಾಮಿ. ಮಕ್ಕಳನ್ನು ಕರೆಸಿ ಕಲಾ ಸೇವೆಗೆ ಅವಕಾಶ ನೀಡಿ ಪ್ರೋತ್ಸಾಹಿಸಿದ ಮನೆಯವರಿಗೆ, ಮಹಾನೀಯರಿಗೆ ಕಲಾ ಮಾತೆ ಸದಾ ಸನ್ಮಂಗಲವನ್ನುಂಟು ಮಾಡಲಿ ಎಂದು ಪ್ರಾರ್ಥಿಸುತ್ತಾ ಕೋಲಾಟದ ಪದ್ಯ ಕೊಡವಿಗೊಡೆಯ ಉಡುಪೀಶ ಶ್ರೀಕೃಷ್ಣ ಸ್ವಾಮಿಯನ್ನು ಸ್ತುತಿಸುತ್ತಾ ಈ ನಮ್ಮ ಪುಣ್ಯಕಥೆಗೆ ಮಂಗಳಾಚರಣೆ ಮಾಡೋಣ. ಭದ್ರಂ ಶುಭಂ ಮಂಗಳಂ. ಕೋಲು ಕೋಲೆನ್ನಿರೆ, ರನ್ನದ ಕೋಲು ಕೋಲೆನ್ನಿರೆ, ಕೋಲು ಕೋಲೆನ್ನಿರೆ, ರನ್ನದ ಕೋಲು ಕೋಲೆನ್ನಿರೆ. ಕೊಡವಿಗಲಿಗನಾದ ಉಡುಪಿಲಿ ಕೃಷ್ಣ, ಕೊಡವಿಗಲಿಗನಾದ ಉಡುಪಿಲಿ ಕೃಷ್ಣ, ಕೊಡಗೇರಿ ಬಂದು ರನ್ನದ ಕೋಲು ಕೋಲೆನ್ನಿರೆ, ರನ್ನದ ಕೋಲು ಕೋಲೆನ್ನಿರೆ. ಶ್ರೀಜಾತೆಯ ಕೂಡಿ ಪಟ್ಟಾಭಿಷೇಕವ ಮಾಡಿ, ಶ್ರೀಜಾತೆಯ ಕೂಡಿ ಪಟ್ಟಾಭಿಷೇಕವ ಮಾಡಿ, ಶರಶರನಾದ ಶ್ರೀನಾಥ ರನ್ನದ ಕೋಲು ಕೋಲೆನ್ನಿರೆ, ರನ್ನದ ಕೋಲು ನಾರಾಯಣಾಯ ನಾರಾಯಣಾಯ ನಮೋ ನಾರಾಯಣಾಯ ಅವಕಾಶ ನೀಡಿದ ನಾವು ನಂಬಿದ ವಿಘ್ನ ನಿವಾರಕ ಗಣಪತಿಯು ಲೋಕದ ಶ್ರೀಕಂಠೇಶ್ವರಿ ನಿಮ್ಮನ್ನು ಎಲ್ಲ ಕುಟುಂಬಿಕರನ್ನು ಸದಾ ರಕ್ಷಿಸಲಿ. ನೀವು ನಂಬಿಕೊಂಡು ಬಂದ ಸಕಲ ದೈವ ದೇವರು ಮತ್ತು ನಿಮ್ಮ ಹಿರಿಯರೆಲ್ಲರ ಅನುಗ್ರಹ ಆಶೀರ್ವಾದ ನಮ್ಮೆಲ್ಲರ ಮೇಲಿರಲಿ ಎಂದು ಪ್ರಾರ್ಥಿಸುತ್ತಾ ಈ ನಮ್ಮ ಕಿರುತಾಳ ಮದ್ದಳೆ ಸೇವೆಗೆ ಭಕ್ತಿಪೂರ್ವಕ ಮಂಗಲಾಚರಣೆ ಮಾಡಲು ನಿಮ್ಮೆಲ್ಲರಿಂದ ಅನುಮತಿ ಬೇಡುತ್ತೇವೆ. ಭದ್ರಂ ಶುಭಂ ಮಂಗಳಂ. ಬಹುಶಃ ತುಂಬ ಅಂದರೆ ತುಂಬ ಏನೇನೂ ಮಾಡದೆ ಒಂದು ನಿಮಗೆಲ್ಲ ಮೆಚ್ಚುಗೆ ಆಯಿತು ಅಂತ ಭಾವಿಸಿ ಹೇಳೋದು. ಒಂದು ಉತ್ತಮ ಕಾರ್ಯಕ್ರಮ ಕೊಟ್ಟದ್ದು ಇದೇ ಮೊದಲು ಅಂತ ನಾನು ಭಾವಿಸ್ತೇನೆ. ನನ್ನದೇನು
ಕೇವಲ ಮೊನ್ನೆ ಎರಡು ಆನ್ಲೈನ್ ತರಗತಿಗಳಲ್ಲಿ ಕೇವಲ ಬರೆದುಕೊಟ್ಟ ಸ್ಕ್ರಿಪ್ಟ್ ಏನೇನೋ ಅವರಿಗೆ ಅರ್ಥ ಆಗಬೇಕಲ್ಲ, ಆಗಿದೆ ಇಲ್ವಾ ಅಂತ ನೋಡುವುದಕ್ಕೆ ಮಾತ್ರ ನೋಡಿದ್ದು. ಮತ್ತು ಎಲ್ಲ ಕೆಲಸಗಳನ್ನು ಮಾಡಿಕೊಂಡವರು ಅವರೇ. ಮತ್ತು ಅವರ ಭಾಗವತಿಗೆ ಟೀಚರ್ ಭವ್ಯಶ್ರೀ ಅವರು ತುಂಬ ಭಾಗವತಿಗೆಯಲ್ಲಿ ಸಹಕರಿಸಿದ್ದಾರೆ. ಹಾಗೆಯೇ ಕಲಿಯುವ ಮೊದಲೆಗಾರರನ್ನೆಲ್ಲ ಸ್ವಲ್ಪ ಈ ವೇದಿಕೆಯಲ್ಲಾದರೂ ನಾವು ಕೂತ್ಕೊಳ್ಳಿಸಬೇಕು ಅಂತ ಸವಿನಯರು ತುಂಬ ಪ್ರಯತ್ನ ಪಟ್ಟಿದ್ದಾರೆ. ಅದನ್ನೆಲ್ಲ ನೀವು ಇಲ್ಲಿ ಕಂಡುಕೊಂಡಿದ್ದೀವಿ ಅಂತ ಭಾವಿಸ್ತೇನೆ. ಈಗ ನಾವು ಮುಖ್ಯ ತಾಳಮದ್ದಲೆ ಕೂಟ, ವಿಶೇಷ ತಾಳಮದ್ದಲೆ ಕೂಟ ಈ ಉದ್ಘಾಟನೆಯ ಪ್ರಯುಕ್ತ ಹಮ್ಮಿಕೊಂಡದ್ದು. ನೀವು ವೇದಿಕೆಯಿಂದ ಹೇಳ್ಬೋದು. ಹಿರಿಯ ಕಲಾವಿದರೆಲ್ಲ